ಹೇಳು. ಅಶು, ಚೈತ್ರ ಮನೆಗ್ ಬಂದ್ಬಿಟ್ಲಂತೆ. ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಹಾಗಿದೆ ನಿನ್ ಮಾತು. ಅಯ್ಯೋ ದೇವ್ರೆ, ನಾನ್ ಏನ್ ಮಾತಾಡ್ದೆ ಅಶು? ನನ್ ಮಗಳು ಬರ್ಲೇಬಾರ್ದಾಗಿತ್ತು ಅನ್ನೋ ತರ ಇದೆ ನಿನ್ ಮಾತಿನ ಧಾಟಿ. ಅಯ್ಯಯ್ಯೋ, ಅದಾಗಲ್ಲ ಅಶು. ಆಕ್ಚುಲಿ ನಿನ್ ಮಗಳು ಕಾಣಿಸ್ತಿಲ್ಲ ಅಂತ ಗೊತ್ತಾಯ್ತು. ನಿನ್ ಮಗಳನ್ನ ಕಳ್ಕೊಂಡು ದುಃಖದಲ್ಲಿರ್ತೀಯ ಅಂತ ನನ್ನ ಹಾರ್ಟ್ ಬೀಟ್ ಪಟ 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 ಅಂತ ಹೊಡ್ಕೋತಿತ್ತು. ಅದಕ್ಕೆ ನನ್ನ ಎದೆ ಗೊರ್ಗಿಸ್ಕೊಂಡು ನಿಂಗೆ ಸಮಾಧಾನ ಮಾಡೋಣ ಅಂತ ಹಾಗೆ ಹೇಳ್ದೆ ಅಷ್ಟೇ. ಕೇಳೋದಕ್ಕೆ ತುಂಬಾ ಅಸಹ್ಯವಾಗಿದೆ. ನೀನ್ ಏನಕ್ಕೆ ಫೋನ್ ಮಾಡಿದೆ ಅಂತ ಹೇಳು. ಏನಿಲ್ಲ ಅಶು, ನಿನ್ನ ನೋಡಿ ಎಷ್ಟೋ ವರ್ಷಗಳಾಯ್ತು ಅಂತ ಅನಿಸ್ತಿದೆ. ಒಂದೊಂದು ನಿಮಿಷ ಕೂಡ ಒಂದೊಂದು ದಿನ ಕಳೆದಷ್ಟೇ ಫೀಲ್ ಆಗ್ತದೆ. ಆಫೀಸಲ್ಲಿ ನೀನು ಇಲ್ಲದೆ ಕಲರೇ ಇಲ್ಲ ಅಶು. ತುಂಬಾ ಬೋರ್ ಹೊಡಿತಾ ಇದೆ. ನನಗೆ ನಿನ್ನ ಹತ್ರ ಹರಟೆ ಹೊಡ್ಕೊಂಡು ಕೂತ್ಕೊಳ್ಳೋದಕ್ಕೆ ಟೈಮ್ ಇಲ್ಲ. ವಿಷಯ ಏನು ಅಂತ ಹೇಳು. ಸುಮ್ಮನೆ ಹತ್ರ ಬಯಸ್ಕೋಬೇಡ. ನೀನ್ ಬೈದ್ರು ತುಂಬಾ ಮುದ್ದಾಗಿ ಬೈತೀಯ. ಐ ಲೈಕ್ ಇಟ್. ರಾಗಿಣಿ, ಓಕೆ 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 ಕೂಲ್. ಲಿಸನ್ ಅಶು, ನಾಳೆ ನೀನು ಆಫೀಸಿಗೆ ಬರಲೇಬೇಕು. ಇನ್ ಕೇಸ್ ಬಂದಿಲ್ಲ ಅನ್ಕೋ, ನಾನೇ ನಿಮ್ಮ ಮನೆ ಹತ್ರ ಬರಬೇಕಾಗತ್ತೆ. ಅಶು, ನಾನು ನಿನಗೆ ಕೃಪಾಕರ್ ಅವ್ರ ಬಗ್ಗೆ ಒಂದು ವಿಷಯ ಹೇಳಬೇಕು. ಅವ್ರು ಸರಿ ಇಲ್ಲ ಅಶು. ಅವ್ರ ಕಣ್ ಸರಿ ಇಲ್ಲ. ಒಳ್ಳೆ ಹಿಟ್ಲರ್ ತರ ಆಡ್ತಿರ್ತಾರೆ. ಅಶು, ಮೋಸ್ಟ್ಲಿ ನಮ್ಮಿಬ್ರು ರಿಲೇಶನ್ಶಿಪ್ ಬಗ್ಗೆ ಅವ್ರಿಗೆ ಅನುಮಾನ ಬಂದಿದೆ ಅಂತ ಅನ್ಸುತ್ತೆ. ಭಾವ ಏನೇ ಮಾಡಿದ್ರು ನಮ್ಮ ಮನೆಗೆ ಒಳ್ಳೇದಾಗ್ಲಿ ಅಂತಾನೆ ಮಾಡ್ತಾರೆ. ನನಗೆ ಒಳ್ಳೇದಾಗ್ಲಿ ಅಂತಾನೆ ಬಯಸ್ತಾರೆ. ನೀನ್ ಹೇಳಿದ ತಕ್ಷಣ ಅವರು ಹಿಟ್ಲರ್ ಆಗ್ಬಿಡಲ್ಲ. ಅವರು ಒಳ್ಳೆಯವ್ರಿಗೆ ತುಂಬಾ ಒಳ್ಳೆಯವರು. ನಿನ್ನಂತವ್ರಿಗಷ್ಟೇ ಕೆಟ್ಟವರು. ಕೃಪಾಕರ್, ನೀವು ತುಂಬಾ ಒಳ್ಳೆಯವರಂತೆ. ಯಾಕೆ ರಾಗಿಣಿ, ನಾನು ತುಂಬಾ ಒಳ್ಳೆಯವನಲ್ವಾ? ಆರ್ತಿ, ಚೈತಗೇನಾಗಿತ್ತು? ಯಾಕೋಳು ಅಷ್ಟೊಂದು ಹೆದರ್ಕೊಂಡಿದ್ಲ? ಅದಕ್ಕೆ ಎಲ್ಲಿ ಹೋಗಿದ್ಲಂತೆ? ಏನಾದರೂ ಹೇಳಿದ್ಲಾ? ಏನೂ ಸಮಸ್ಯೆ ಇಲ್ಲ. ಅವಳ ಮನ್ಸಿಗೆ ಸ್ವಲ್ಪ ಏನೋ ಬೇಜಾರಾಗಿತ್ತಂತೆ. ಅದಕ್ಕೆ ಹಾಗೆ ಸುತ್ತಾಡ್ಕೊಂಡು ಬರೋಣ ಅಂತ ಹೋಗಿದ್ದಾಳಷ್ಟೇ. ದಯವಿಟ್ಟು ಇವಳನ್ನ ಯಾರು ಏನು ಪ್ರಶ್ನೆ ಮಾಡಬೇಡಿ. ಪ್ರಶ್ನೆ ಮಾಡಬೇಡ ಅಂದ್ರೆ ಹೇಗೆ ಆರ್ತಿ? ಅಕ್ಕ ಬಾವ ತೀರ್ಥಯಾತ್ರೆಗೆ ಹೋಗೋದಕ್ಕಿಂತ ಮುಂಚೆ ಇಡೀ ಮನೆ ಜವಾಬ್ದಾರಿನ ನನಗ್ ಕೊಟ್ಟು ಹೋಗಿದ್ದಾರೆ. ಈ ಮನೇಲಿ ಹಿರಿಯರಂತ ನಾವಿದೀವಿ. ಈ ಮನೇಲಿ ಏನೇನ್ ನಡೀತಾ ಇದೆ, ಯಾರ್ಯಾರಿಗೆ ಏನೇನ್ ಸಮಸ್ಯೆ ಆಗ್ತಿದೆ, ಅದನ್ನ ಹೇಗೆ ಬಗೆಹರಿಸಬಹುದು ಅನ್ನೋ ಯೋಚನೆ ಮಾಡೋ ಶಕ್ತಿನ ಆ ದೇವ್ರು ನಮಗ್ ಕೊಟ್ಟಿದ್ದಾನೆ. ಎಲ್ಲ ನೀವೇ ಸರಿ ಮಾಡ್ಕೊಳ್ಳೋ ಹಾಗಿದ್ರೆ ಕೂಡ್ ಕುಟುಂಬ ಅಂತ ಯಾಕಿರ್ಬೇಕು? ಎಲ್ರೂ ಒಟ್ಟಾಗಿರೋಣ ಅನ್ನೋದ್ರಲ್ಲಿ ಅರ್ಥನೇ ಇಲ್ಲ. ಚೈತ್ರ ಎಲ್ಲಿ ಹೋಗಿದ್ಲು, ಅವಳಿಗೆ ಏನಾಗಿತ್ತು ಅನ್ನೋದು ನನಗೆ ಗೊತ್ತಾಗ್ಲೇಬೇಕು. ಅತ್ತೆ ಪ್ಲೀಸ್, ಈಗಾಗಲೇ ಅವಳು ತುಂಬಾ ನೋವಲ್ಲಿದ್ದಾಳೆ. ಅವಳಿಗೆ ಏನೇನೋ ಹೇಳಿ ಇನ್ನೂ ನೋಯಿಸ್ಬೇಡಿ. ಅದೇ ಮಾರ್ತಿ, ಆ ನೋವಿಗೆ ಕಾರಣ ಏನು ಅನ್ನೋದನ್ನ ನಾವು ಕೇಳ್ತಿದ್ದೀವಷ್ಟೇ. ನೀನು ಮೌನವಾಗಿದ್ದು ಚೈತ್ರನೂ ಏನು ಹೇಳದೆ ಹೋದ್ರೆ ನಮಗೆ ಸಮಾಧಾನ ಹೇಗಾಗ್ಬೇಕು ಹೇಳು? ಚೈತ್ರ ಪುಟ್ಟ, ನಿನ್ಗೆ ಯಾರು ಏನು ಬೈಯೋದಿಲ್ಲ. ಏನಾಯ್ತು ಅನ್ನೋದನ್ನ ಹೇಳ್ತೀಯ ಪುಟ್ಟ?
ಹೌದೌದು, ಏನೇ ಇದ್ರು ಧೈರ್ಯವಾಗಿ ಹೇಳು, ಹೆದರ್ಕೋಬೇಡ, ನಾನಿದ್ದೀನಿ. ನಿಮ್ಮ ಧೈರ್ಯನ ನಾವೆಲ್ಲರೂ ನೋಡಿದ್ದೀವಿ. ಅವಳು ಮಾತಾಡ್ಲಿ, ಒಂದು ನಿಮಿಷ ಸುಮ್ಮನೆ ರೀ. ಏನೇ ಹಾಗೆ ನಿಂತಿದ್ಯಾ? ನಮ್ಗಳಿಗೆ ಹೇಳಲಿಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ಮ ಅಪ್ಪನ್ಗಾದ್ರೂ ಹೇಳೋ. ಅದು ನಾನು ಹುಲಿ ಎದುರಿಗೆ ಹೆದರಲ್ಲ, ಹಲ್ಲಿಕೊಂಡ್ರೆ ಸ್ವಲ್ಪ ಕಿರಿಕಿರಿ ಅಷ್ಟೇ. ರಾಣಿ, ಏನೂ ಆಗೋದಿಲ್ಲ. ಸ್ನಾನ ಮಾಡಿ ದೇವ್ರಿಗೆ ದೀಪ ಹಚ್ಚು. ಹೋಗು. ಕೇಳಬಾರದು, ಕೇಳಿದ್ರೆ ಆಗಬಾರ್ದೇ ಆಗತ್ತೆ. ರಾಗಿಣಿ, ನಾವು ಅಂದ್ಕೊಂಡ ಹಾಗೆ ಎಲ್ಲ ಪ್ಲಾನು ನಡೀತಾ ಇದೆ ತಾನೆ? ಎಲ್ಲೂ ಯಾವ ಎಡವಟ್ಟು ಆಗಬಾರ್ದು. ಡೋಂಟ್ ವರಿ, ಈ ರಾಗಿಣಿ ಯಾವುದನ್ನು ಎಡ್ವಟ್ಟಾಗೋದಕ್ಕೆ ಬಿಡೋದಿಲ್ಲ. ನೀನು ಏನೇ ಮಾಡು, ಎಂಥ ಅಸ್ತ್ರವನ್ನು ಬೇಕಾದರೂ ಉಪಯೋಗಿಸು, ಆದರೆ ನಮಗೆ ಬೇಡದೇ ಇರೋರ ಗುಂಪಲ್ಲಿ ಬೇಕಾದವರು ಇದ್ದಾರೆ ಅನ್ನೋದನ್ನು ಮಾತ್ರ ಮರಿಬೇಡ. ಡೋಂಟ್ ವರಿ ಕೃಪಾಕರ್, ನೀವಿಷ್ಟಪಟ್ಟವ್ರಿಗೆ ಏನೂ ಆಗಲ್ಲ. ನಾನು ಹೊಡೆದ ಗುಂಡು ನಮ್ಮವ್ರಿಗೆ ತಾಗಲ್ಲ. ಈ ರಾಗಿಣಿ ತುಂಬ ಕೇರ್ಫುಲ್ ಆಗಿ ಆಟಾಡ್ತಾಳೆ, ತುಂಬ ಕೇರ್ಫುಲ್ ಆಗಿ ಗುರಿ ಇಡ್ತಾಳೆ. ಆ ಗುರಿ ತಪ್ಪಿದ್ದು ಹಿಸ್ಟ್ರಿಯಲ್ಲೇ ಇಲ್ಲ. ಆ ನಂಬಿಕೆ ನಿನ್ನ ಮೇಲೆ ಇರೋದ್ರಿಂದಾನೇ ತಾನೆ ನಾನು ಇಷ್ಟೊಂದು ನೆಮ್ಮದಿಯಾಗಿರೋದು. ಆದರೆ ಕತೆ ಮುಂದುವರಿತಾ ಇಲ್ಲ ಅಂತಿದೆಯಲ್ಲ. ಹರಿಯೋ ನೀರಾಗೋ ಬದಲು ಹಳ್ಳದಲ್ಲಿ ತುಂಬಿರೋ ಕೊಳಕ್ ನೀರಾಗ್ತಿದೆ. ಅರ್ಥ ಆಗ್ಲಿಲ್ಲ. ಎಷ್ಟು ದಿವಸ ಆಯಿತು ನೀನು ಅಶೋಕ್ನ ಹೋಲಿಸ್ಕೊಂಡು, ಆದರೆ ಯಾವ ವಿಷಯನೂ ಮುಂದಕ್ಕೆ ಹೋಗ್ತಿಲ್ವೇ? ನಾವು ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ತಿದ್ದ ಹಾಗೆ ನಮಗೆ ಅವಕಾಶಗಳು ಹೆಚ್ಚುತ್ತೆ. ಆಗ ನಾವು ಅಂದ್ಕೊಂಡಿದ್ದನ್ನು ನಾವು ಕೈವಶ ಮಾಡ್ಕೋಬೋದು. ಸ್ವಲ್ಪ ಪೇಷನ್ಸ್ ಇರಲಿ ಕೃಪಾಕರ್. ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್. ನಮ್ಮ ಮುಂದಿನ ಸ್ಟೆಪ್ ಏನು, ಹೇಗೆ, ಎತ್ತ ಅಂತ ಪ್ಲ್ಯಾನ್ ಮಾಡಿ ಹೇಳ್ತೀನಿ. ನಮಗಾಗಿರೋ ಅನ್ಯಾಯ ಸಣ್ಣದಲ್ಲ, ಅದಕ್ಕೆ ಪ್ರತೀಕಾರನೂ ಸಣ್ಣದಾಗಿರಲ್ಲ. ಈ ರಾಗಿಣಿ ಕಾಲಿಟ್ಟಲ್ಲಿ ಹಾಗೆ, ಅದರ ನೆಕ್ಸ್ಟ್ ಸ್ಟೆಪ್ಪೇ ಹೋಗೆ. ಚಿರು, 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 ಎಲ್ಲಿದ್ಯಾ ನೀನು? ಎಲ್ಲಿದ್ಯಾ ಕಂದ? ನಾನು ನಿನ್ನ ಹತ್ರ ಮಾತಾಡಬೇಕು ಕಣೋ. ಚಿರು, ಚಿರು, ನಾನು ನಿನ್ನ ಹತ್ರ ಮಾತಾಡಬೇಕು. ಎಲ್ಲಿದ್ಯಾ ಚಿರು? ಬಾ. ಚಿರು, ಥ್ಯಾಂಕ್ ಯು ಕಣೋ,
ಥ್ಯಾಂಕ್ ಯು ಸೋ ಮಚ್. ಚೈತ್ರನ ಮನೆಗೆ ವಾಪಸ್ ಕರ್ಕೊಂಡು ಬಂದ್ಯಲ್ಲ, ಅದಕ್ಕೆ. ಕರ್ಕೊಂಬಂದೆ ಅಂತ ಪ್ರಾಮಿಸ್ ಬ್ರೇಕ್ ಮಾಡಬೇಡ. ಬ್ರೇಕ್ ಮಾಡಿದ್ರೆ ಇಲ್ಲ ಕಣೋ, ಇಲ್ಲ. ನಿನಗೆ ಮಾಡಿರೋ ಪ್ರಾಮಿಸು ನನಗೆ ನೆನಪಿದೆ. ಅದಕ್ಕೆ ಅವಳ ಮನೆಗೆ ಬಂದಾಗ ಅವಳ ಮೇಲೆ ರೇಗಾಡ್ದೆ, ಕೂಗಾಡ್ದೆ. ಅವಳ ಮೇಲೆ ಪ್ರೀತಿ ತೋರಿಸಿಲ್ಲ ಚಿರು. ನಿನ್ನ ವಿಷಯನ ಮನೇಲಿ ಯಾರ ಹತ್ರನೂ ಹೇಳ್ಬೇಡ ಅಂತ ವಾರ್ನ್ ಮಾಡಿದ್ದೀನಿ. ನನಗೆ ಗೊತ್ತು, ನಾನು ನೋಡಿದ್ದೀನಿ. ಚಿರು, ಚೈತ್ರ ಪಾಪ ತುಂಬ ನೋವಲ್ಲಿದ್ದಾಳೆ ಕಣೋ. ಅವಳಿಗೆ ಅವಳ ಬಗ್ಗೆ ಮಾತಾಡಬೇಡ ಅಂದೆ. ಮಾತಾಡ್ತಾ ಇದೆಯಾ? ಇಲ್ಲ ಇಲ್ಲ ಕಂದ, ಮಾತಾಡಲ್ಲ ಮಾತಾಡಲ್ಲ. ನನಗೆ ಊಟ ಬೇಕು, ತುಂಬಾ ಹಸುವಾಗ್ತದೆ. ಊಟನ ನಾನು ತಿನ್ನಿಸ್ಬೇಕಾ ಮಗ್ನೆ? ಯಾಕೆ ಅಕ್ಕಂಗೆ ತಿನ್ಸಲ್ವಾ? ಹಾಗಲ್ಲ ಕಂದ, ಮೊದಲನೇ ಸಲ ಈ ಅಮ್ಮನ ಹತ್ರ ಊಟ ಬೇಕು ಅಂತ ಕೇಳ್ತಿದ್ಯಲ್ಲ, ತಂದ್ಬಿಡ್ತೀನಿ ಕಂದ, ಈಗ ತಂದ್ಬಿಡ್ತೀನಿ. ಮಾತಂಗಿ, ಯಾಕೆ ಈ ರೀತಿ ಓಡ್ಬರ್ತಾ ಇದ್ದೀರಾ? ಏನಾಯ್ತು? ಊಟ ಬೇಕಂತೆ. ಬೇಕಂತ ಯಾರಿಗಮ್ಮವ್ರೆ? ಯಾರಿಗೆ ಊಟ ಬೇಕು ಅಮ್ಮವ್ರೆ? ಮಾತಂಗಿ, ಚಿರು ಮೊದಲನೇ ಸರಿ ಅಮ್ಮ ನಂಗೆ ಊಟ ಬೇಕು ಅಂತ ಕೇಳ್ತಿದ್ದಾನೆ. ಅವನಿಗೇನು ಕೊಡಬೇಕು ಅಂತಾನೆ ನಂಗೆ ಅರ್ಥ ಆಗ್ತಿಲ್ಲ. ಅವನಿಗೇನು ಇಷ್ಟ ಅನ್ನೋದು ನನಗೆ ಗೊತ್ತಿಲ್ಲ ಮಾತಂಗಿ. ಏನು ಕೊಟ್ಟು ಕಳ್ಸಿದ್ರು ಬೇಡ ಅಂತ ಚೆಲ್ಬಿಡ್ತಿದ್ದ. ಈಗ ನಾನು ಏನು ಮಾಡಲಿ, ಅವನಿಗೇನು ಕೊಡಲಿ ಅಂತಾನೆ ಗೊತ್ತಾಗ್ತಿಲ್ಲ. ಅಮ್ಮವ್ರೆ, ಏನ್ ಮಾತಾಡ್ತಾ ಇದ್ದೀರಾ ನೀವು? ಇಲ್ಲ ಅಮ್ಮವ್ರೆ, ಇದೆಲ್ಲ ಸರಿ ಇಲ್ಲ. ಆರ್ತಿ, ಏನದು ಗುಸು ಗುಸು ಪಿಸು ಪಿಸು? ಅತ್ತಂಗಿದೆ, ಏನಾಯ್ತು? ಅತ್ತೆ, ಅದು ಚಿರು ನೆನಪಾದ. ಅವನ ನೆನಪು ದೇಹ ಕಂಟಿರೋ ಚರ್ಮದ ಥರ. ದೇಹ ಮಣ್ಣಾಗೋವರೆಗೂ ಆ ನೋವು ಹೋಗಲ್ಲ. ಅತ್ತೆ, ಚಿರುಗೆ ಯಾವಾಗಲೂ ನೀವೇ ಊಟ ತಿಂಡಿ ಕೊಡ್ತಾ ಇದ್ದಿದ್ದು. ಅವನಿಗೆ ಯಾವ ಊಟ ತಿಂಡಿ ಇಷ್ಟ ಆಗ್ತಿತ್ತು ಅಂತ ನಿಮಗೆ ಗೊತ್ತಾ? ಈಗ ಅದ್ರ ಬಗ್ಗೆ ಮಾತು ಯಾಕೆ ಆರ್ತಿ? ಅದರಿಂದೇನು ಉಪಯೋಗ ಇಲ್ಲ. ಅವನೇ ಇಲ್ಲ ಅಂದಮೇಲೆ ಅವನು ಇಷ್ಟಪಡೋ ಊಟ ತಿಂಡಿ ತಿಳ್ಕೊಂಡು ಏನು ಮಾಡ್ತೀಯ? ಆದರೂ ತಿಳ್ಕೊಳ್ಳೋ ಕುತೂಹಲ ಅತ್ತೆ, ತಿಳ್ಕೋಬೇಕು ಅಂತ ಆಸೆ ನನಗೆ. ನಿನ್ನ ನೋವು ನನಗೆ ಅರ್ಥ ಆಗತ್ತೆ, ಹೇಳ್ತೀನಿ ಕೇಳು. ಚಿರುಗೆ ನಾನು ಮಾಡೋ ನೂಡಲ್ಸ್ ಅಂದರೆ ತುಂಬ ಇಷ್ಟ. ಅದನ್ನ ಬಾಯಿಗೆ ಹಾಕ್ಕೊಂಡು ಅದ್ರ ಕೊನೆ ತುದಿವರೆಗೂ ಒಂದೇ ಉಸಿರಲ್ಲಿ ತಿಂತಾ ಇದ್ದ. ಅದು ಬಿಟ್ರೆ ಒಗ್ಗರಣೆ ಹಾಕಿರೋದು, ದ್ರಾಕ್ಷಿ ಗೋಡಂಬಿ ಒಗ್ಗರಣೆ ಹಾಕಿರೋ ಮೊಸರನ್ನ ಅಂದ್ರೆ ಅವನಿಗೆ ತುಂಬ ಇಷ್ಟ. ಅದನ್ನ ಕೇಳಿ ಕೇಳಿ ತಿಂತಿದ್ದ, ತುಂಬ ಎಂಜಾಯ್ ಮಾಡ್ತಾ ಇದ್ದ. ಏನ್ ಮಾಡ್ಲಿ, ಈ 5 ವರ್ಷ ಅವನಿಗೆ ಊಟ ಮಾಡಿಸೋ ಭಾಗ್ಯ ಬಿಟ್ರೆ ಬೇರೆ ಇನ್ನೇನು ಸಿಕ್ಲಿಲ್ಲ.
ಆತ್ಮದಾಟ ಶುರುವಾಗಿದೆ. ಇದು ಎಲ್ಲಿಗೆ ಹೋಗ್ಬಿಟ್ಟತ್ತೋ? ಈ ತಾಯಿ ಹೃದಯಕ್ಕೆ ತಾನು ಮಾಡಿರೋದು ತಪ್ಪು ಅಂತ ಹೇಗೆ ಹೇಳಿ? ಚಿರು ಚಿರು ಎಲ್ಲಿದ್ಯಾ ಕಂದ? ನೋಡು, ನಿನ್ಗಿಷ್ಟ ಅಂತ ಮೊಸರನ್ನ ಮಾಡ್ಕೊಂಡು ತಂದಿದ್ದೀನಿ ಕಣೋ. ಇದರಲ್ಲಿ ದ್ರಾಕ್ಷಿ ಗೋಡಂಬಿನೂ ಹಾಕ್ಕೊಂಡು ತಂದಿದ್ದೀನಿ. ಹಾಗೆ ದಾಳಿಂಬೆ ಅಂದರೆ ನಿಂಗೆ ಇಷ್ಟ ಅಲ್ವಾ? ಅದನ್ನು ಹಾಕ್ಕೊಂಡು ತಂದಿದ್ದೀನಿ ಕಣೋ. ಎಲ್ಲಿದ್ಯಾ ಪುಟ್ಟ? ಎಲ್ಲಿದ್ಯಾ ಚಿರು? ಮಮ್ಮಿ ಮೊಸರನ್ನ ಮಾಡ್ಕೊಂಡಿದ್ಯಾ? ನನಗೆ ಏನು ಇಷ್ಟ ಅಂತ ಈಗಲಾದರೂ ಗೊತ್ತಾಯ್ತಲ್ಲ. ಸರಿ, ತಿನ್ಸು. ಹಾಕಂದ. ಚಿರು, ಎಲ್ಲಿದ್ಯಾ ಕಂದ? ನೋಡು, ನನ್ನ ಮುಂದೆ ಬಾ, ನಾನೇ ನಿನಗೆ ತುತ್ತು ಮಾಡಿ ತಿನ್ನಿಸ್ತೀನಿ. ಬಾ ಕಂದ. ಆ ಟೈಮು ಇನ್ನೂ ಬಂದಿಲ್ಲ. ನೀನು ಪಾತ್ರೆನ ಅಲ್ಲಿಡು. ಚಿರು, ಹಾಗನ್ಬೇಡ ಕಣೋ. ಒಂದೇ ಒಂದು ತುತ್ತು ತಿನ್ನಿಸ್ತೀನಿ ಕಣೋ. ಪ್ಲೀಸ್ ಕಣೋ. ಅಲ್ಲಿಡು ಅಂತ ಹೇಳಿದ್ನಲ್ಲ. ಆಯ್ತಪ್ಪ, ಆಯ್ತು. ಎಲ್ಲಿಡ್ಲಿ ಚಿರು? ಅಲ್ಲ, ಸ್ಟೀಜಲ್ಲ, ಅದ್ರ ಪಕ್ಕ ಇಡು. ಅಸ್ತಿ ಮಾಡ್ಕೆ ಪಕ್ಕನಾ? ಚಿರು, ಚಿರು, ಇಟ್ಟಿದ್ದೀನಿ ಮಗನೇ, ಇಲ್ಲ ಇಟ್ಟಿದ್ದೀನಿ. ತುಂಬ ರುಚಿಯಾಗಿತ್ತು ಮಮ್ಮಿ. ಹೊಟ್ಟೆ ತುಂಬ ಕಂದ.